ಲೋಕಸಭೆಯ ಕಲಾಪದ ವೇಳೆ ಭಾರೀ ಭದ್ರತಾ ವೈಫಲ್ಯ ಉಂಟಾಗಿದ್ದು ಇಬ್ಬರು ವ್ಯಕ್ತಿಗಳು ಸದನದ ಬಾವಿಯೊಳಗೆ ಇಳಿದು ಸಂಸದರತ್ತ ಹಳದಿ ಗ್ಯಾಸ್ ಅನ್ನು ಸಿಡಿಸಿದ್ದಾರೆ. ಇನ್ನು ಸಂಸತ್ತಿನ ಹೊರಗೆ ಆವರಣದಲ್ಲಿ ಕೂಡ ಪ್ರತಿಭಟನೆ ನಡೆದಿದೆ. ಹಳದಿ ಹೊಗೆಯನ್ನ ಹೊರಸೂಸುವ ಕ್ಯಾನ್ಗಳನ್ನು ಬಳಸಿ ಸಂಸತ್ತಿನ ಕಟ್ಟಡದ ಹೊರಗೆ ಪ್ರತಿಭಟನೆ ನಡೆಸಿದ್ದಕ್ಕಾಗಿ ಇಬ್ಬರನ್ನ ಬಂಧಿಸಲಾಗಿದೆ. ಬಂಧಿತರನ್ನ ನೀಲಂ ಮತ್ತು ಅಮೋಲ್ ಶಿಂದೆ ಎಂದು ಗುರುತಿಸಲಾಗಿದ್ದು ಇಬ್ಬರನ್ನ ಸಾರಿಗೆ ಭವನದ ಮುಂಭಾಗದಲ್ಲಿ ಬಂಧಿಸಲಾಗಿದೆ. ಆಕೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನನ್ನ ಹೆಸರು ನೀಲಂ, ಭಾರತ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ ಮತ್ತು ನಮ್ಮ ಹಕ್ಕುಗಳನ್ನು ಕೇಳಿದ್ರೆ ನಮ್ಮ ಮೇಲೆ ಲಾಠಿ ಪ್ರಹಾರವನ್ನು ನಡೆಸಿ ಚಿತ್ರಹಿಂಸೆಯನ್ನ ನೀಡಲಾಗ್ತಿದೆ. ನಮಗೆ ಬೇರೆ ಮಾಧ್ಯಮ ಇಲ್ಲ, ನಾವು ವಿದ್ಯಾರ್ಥಿಗಳು, ನಮಗೆ ಉದ್ಯೋಗಗಳಿಲ್ಲ, ನಾವು ಯಾವುದೇ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿಲ್ಲ, ಸರ್ವಾಧಿಕಾರವನ್ನ ನಿಲ್ಲಿಸಿ ಎಂದು ಬಂಧಿತ ನೀಲಂ ಎಂಬಾಕೆ ಹೇಳಿದ್ದಾರೆ.